ರಾಜ್ಯ ಸರ್ಕಾರದ ಅಧಿಕಾರದ ಅವಧಿ ವಿಸ್ತರಣೆ ಆದ್ರೆ ನೋ ಪ್ರಾಬ್ಲಮ್. ಅದಕ್ಕೆ ಬದಲಾಗಿ ಶಾಸಕಾಂಗದ ಅವಧಿ ಮೊಟಕುಗೊಂಡ್ರೆ ಆಗ ರಾಜ್ಯ ಸರ್ಕಾರಗಳು ಪ್ರತಿರೋಧವನ್ನ ವ್ಯಕ್ತಪಡಿಸುತ್ತವೆ. ಮುಂದಿನ 1 ವರ್ಷದೊಳಗೆ 7 ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಇದಾವೆ. ಈ 7 ರಾಜ್ಯಗಳಲ್ಲಿ ಚುನಾವಣೆ ನಡೆದು ಸರ್ಕಾರ ರಚನೆ ಆದ್ರೆ ಆಗ 2029ಕ್ಕೆ ಮತ್ತೆ ಚುನಾವಣೆಗೆ ಹೋಗೋದು ಅಂದ್ರೆ ಬರ್ತಿ 4 ವರ್ಷಗಳ ಅವಧಿ ಮೊಟಕಾಗತ್ತೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಒಪ್ತಾವ? ಇದು ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತಾ ಅಥವಾ ಇದನ್ನ ಹೆಂಗ್ ಮಾಡ್ತಾರೆ? ಇಂತಹ ಸಂದರ್ಭಗಳಲ್ಲಿ ಏನ್ ಮಾಡಬಹುದು? ಎಲ್ಲ ವಿವರಗಳನ್ನ ನೋಡ್ತಾ ಹೋಗೋಣ. ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷ ಪಿಪಿ ಚೌಧರಿ ಅವರು ಹೇಳಿರುವಂತೆ 2029ಕ್ಕೆ 22 ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನ ಲೋಕಸಭಾ ಚುನಾವಣೆಯೊಂದಿಗೆ ಒಟ್ಟಿಗೆ ನಡೆಸುವ ಪ್ರಸ್ತಾವದ ಬಗ್ಗೆ ಚರ್ಚಿಸೋಣ. 2029ರ ಲೋಕಸಭಾ ಚುನಾವಣೆಯೊಂದಿಗೆ ಎನ್ಡಿಎ ಆಡಳಿತದಲ್ಲಿರುವಂತಹ 22 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಗಳನ್ನು ಹೊಂದಿಸುವ ಸಾಧ್ಯತೆಯನ್ನು ಕೂಡ ನೋಡೋದಾದ್ರೆ ಈ ಪೈಕಿ ಈಗಾಗಲೇ ಲೋಕಸಭೆಯೊಂದಿಗೆ ವಿಧಾನಸಭಾ ಚುನಾವಣೆ ನಡೆಯುವಂತಹ 4 ರಾಜ್ಯಗಳಿವೆ. ಉಳಿದ ರಾಜ್ಯಗಳಲ್ಲಿ ಅವಧಿಯನ್ನ ಕಡಿಮೆ ಮಾಡುವ ಪ್ರಶ್ನೆ ಬರುತ್ತದೆ. ಕೆಲವು ರಾಜ್ಯಗಳ ವಿಧಾನಸಭಾ ಅವಧಿ ಸುಮಾರು 3 ವರ್ಷಗಳಷ್ಟು ಕಡಿಮೆಯಾಗಬಹುದು. ಕೆಲವು ರಾಜ್ಯಗಳಲ್ಲಿ 4 ವರ್ಷಗಳವರೆಗೂ ಕೂಡ ಕಡಿತವಾಗುವ ಸಾಧ್ಯತೆ ಇದೆ. ಉದಾಹರಣೆಗೆ 2027ರಲ್ಲಿ ಉತ್ತರ ಪ್ರದೇಶ, ಗುಜರಾತ್, ಪಂಜಾಬ್, ಉತ್ತರಾಖಂಡ್, ಗೋವಾ, ಮಣಿಪುರ, ಹಿಮಾಚಲ ಪ್ರದೇಶ ಈ 7 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಿವೆ. 2029ಕ್ಕೆ ಲೋಕಸಭೆ ಚುನಾವಣೆ ಜೊತೆಗೆ ಈ ರಾಜ್ಯಗಳಿಗೆ ಮತ್ತೆ ಚುನಾವಣೆ ನಡೆಯಬೇಕು ಅಂದ್ರೆ ಆಗ ಈ ರಾಜ್ಯಗಳ ಶಾಸಕಾಂಗದ ಅಧಿಕಾರಾವಧಿ ಇನ್ನೂ ಕೂಡ 3.5 ವರ್ಷ ಬಾಕಿ ಇರುತ್ತೆ. ಹೀಗಿರುವಾಗ ರಾಜ್ಯ ಸರ್ಕಾರಗಳ ಪ್ರತಿರೋಧ ಸ್ವಾಭಾವಿಕ. ಇಲ್ಲಿ ವಿರೋಧ ಪಕ್ಷಗಳ ಪ್ರಶ್ನೆ ಮತ್ತೆ ಗಂಭೀರವಾಗುತ್ತದೆ. ಜನರು 5 ವರ್ಷದ ಸರ್ಕಾರಕ್ಕಾಗಿ ಮತವನ್ನು ಹಾಕ್ತಾರೆ. ಆದರೆ ಚುನಾವಣಾ ಕ್ಯಾಲೆಂಡರ್ ಸರಿಪಡಿಸಲು ಆ ಜನಾದೇಶವನ್ನು ಮಧ್ಯದಲ್ಲಿ ಮುಕ್ತಾಯಗೊಳಿಸುವುದು ಜನರ ಹಕ್ಕಿನ ಮೇಲೆ ಹಸ್ತಕ್ಷೇಪವೇ ಅಲ್ಲವೇ ಅನ್ನೋದೇ ಈ ಪ್ರಶ್ನೆಯಾಗಿದೆ. ಜನಾದೇಶಕ್ಕೆ ಅವಧಿ 5 ವರ್ಷ, ಚುನಾವಣಾ ಚಕ್ರಕ್ಕೆ ಬೇರೆ ಲೆಕ್ಕ. 2029ಕ್ಕೆ ಹೊಂದಿಸಲು ಸರ್ಕಾರಗಳ ಅವಧಿ ಕಡಿತವೇ ದೊಡ್ಡ ಪ್ರಶ್ನೆ. ಆದರೆ ಇದರ ವಿರುದ್ಧದ ವಾದವೂ ಕೂಡ ಇದೆ. ಒಂದು ದೇಶ ಒಂದು ಚುನಾವಣೆ ಬೆಂಬಲಿಸುವವರು ಹೇಳುವುದು ಭಾರತ 1951ರಿಂದ 1967ರವರೆಗೆ ಬಹುತೇಕ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಂದೇ ಸಮಯದಲ್ಲಿ ನಡೆಸಿತ್ತು. ನಂತರ ಕೆಲವು ವಿಧಾನಸಭೆಗಳು ಮತ್ತು ಲೋಕಸಭೆ ಅವಧಿ ಪೂರ್ವ ವಿಸರ್ಜನೆಯಾದ ಕಾರಣ ಚುನಾವಣಾ ಚಕ್ರಗಳು ಬೇರೆ ಬೇರೆ ಆಗುತ್ತಾ ಹೋದವು. ಹೀಗಾಗಿ ಸಮಕಾಲೀನ ಚುನಾವಣೆ ಭಾರತಕ್ಕೆ ಹೊಸ ವ್ಯವಸ್ಥೆಯಲ್ಲ, ಹಿಂದಿನ ಚುನಾವಣಾ ವ್ಯವಸ್ಥೆಯನ್ನ ಮತ್ತೆ ಸ್ಥಾಪಿಸುವ ಪ್ರಯತ್ನ ಅಂತ ಬೆಂಬಲಿಗರು ವಾದಿಸ್ತಾ ಇದ್ದಾರೆ. ಒಂದು ದೇಶ ಒಂದು ಚುನಾವಣೆಯನ್ನ ಬೆಂಬಲಿಸುವವರ ಮತ್ತೊಂದು ವಾದ ಏನಪ್ಪಾ ಅಂದ್ರೆ ದೇಶ ಸದಾ ಚುನಾವಣಾ ಮೋಡ್ನಲ್ಲಿ ಇರುವ ಪರಿಸ್ಥಿತಿ ಕಡಿಮೆಯಾಗುತ್ತದೆ. ಒಂದೊಂದು ರಾಜ್ಯದಲ್ಲಿ ಚುನಾವಣೆ ಬಂದಾಗ ಮಾದರಿ ನೀತಿ ಸಂಹಿತೆ ಜಾರಿಯಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಸರ್ಕಾರಿ ಸಿಬ್ಬಂದಿ, ಶಿಕ್ಷಕರು, ಅಧಿಕಾರಿಗಳು ಮತ್ತು ಭದ್ರತಾ ಪಡೆಗಳನ್ನ ಪದೇ ಪದೇ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆ ಮಾಡಬೇಕಾಗುತ್ತದೆ. ಚುನಾವಣಾ ವೆಚ್ಚವೂ ಕೂಡ ಹೆಚ್ಚಾಗುತ್ತದೆ. ಒಂದು ದೇಶ ಒಂದು ಚುನಾವಣೆ ಮಸೂದೆ ಪರಿಶೀಲನೆಯ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದೇ ಪದೇ ನಡೆಯುವಂತಹ ಚುನಾವಣೆಗಳಿಂದ ಶಿಕ್ಷಣ, ಆಡಳಿತ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಪರಿಣಾಮವಾಗುತ್ತದೆ ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಇದಕ್ಕೆ ವಿರೋಧ ಪಕ್ಷಗಳು ಕೇಳುವಂತಹ ಪ್ರತಿ ಪ್ರಶ್ನೆ ಏನಪ್ಪಾ ಅಂದ್ರೆ ಆಡಳಿತಕ್ಕೆ ಚುನಾವಣೆಗಳು ತೊಂದರೆ ಆಗುತ್ತವೆ ಎಂಬ ಕಾರಣಕ್ಕೆ ಚುನಾವಣೆಗಳ ಅವಧಿಯನ್ನೇ ಬದಲಿಸುವುದು ಪರಿಹಾರವೇ ಅಥವಾ ಆಡಳಿತ ವ್ಯವಸ್ಥೆಯನ್ನ ಚುನಾವಣಾ ಪ್ರಕ್ರಿಯೆಗೆ ಹೊಂದಿಸುವುದು ಸರಿಯಾದ ದಾರಿಯೇ ಎಂಬುದು ಅವರ ಪ್ರಶ್ನೆಯಾಗಿದೆ. ಇದು ಬಹಳ ಮೂಲಭೂತ ಪ್ರಜಾಪ್ರಭುತ್ವದ ಪ್ರಶ್ನೆ. ಚುನಾವಣೆ ಸರ್ಕಾರಕ್ಕೆ ತೊಂದರೆ ಕೊಡುವಂತಹ ವ್ಯವಸ್ಥೆಯಲ್ಲ, ಸರ್ಕಾರವನ್ನ ಜನರ ಮುಂದೆ ಹೊಣೆಗಾರನಾಗಿಡುವಂತಹ ವ್ಯವಸ್ಥೆ. ಇದೇ ಕಾರಣಕ್ಕೆ ವಿರೋಧ ಪಕ್ಷಗಳು ಚುನಾವಣೆಯ ನಡುವಿನ ಅವಧಿಯನ್ನ ಕಡಿಮೆ ಮಾಡುವುದು ಜನರ ಮೇಲಿನ ಸರ್ಕಾರದ ಹೊಣೆಗಾರಿಕೆಯನ್ನ ಕಡಿಮೆ ಮಾಡಬಹುದು ಎಂಬುದು ವಾದದ ಪ್ರಮುಖ ಅಂಶ. ಹಾಗಾದರೆ ಈ ಒಂದು ದೇಶ ಒಂದು ಚುನಾವಣೆಯಲ್ಲಿ ಒಂದೆಡೆ ಚುನಾವಣಾ ಸುಧಾರಣೆ, ಮತ್ತೊಂದು ಕಡೆಗೆ ಒಕ್ಕೂಟ ವ್ಯವಸ್ಥೆ ಎರಡೂ ಕೂಡ ಆಯಾಮಗಳಿವೆ. ಎರಡರ ನಡುವೆ ಹೊಂದಾಣಿಕೆ ತಂದು ಜಾರಿ ಮಾಡುವುದು ಹೇಗೆ? 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ಜಾರಿ ಸಾಧ್ಯವೇ? ಈ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.